ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳನ್ನು ವಚನವಾಗಿ ಕಲಿಯುವಾಗ ಎಷ್ಟೊಂದು ಆಳವಾದ ಅರ್ಥವನ್ನು ತಿಳಿದುಕೊಳ್ಳಲು ಮತ್ತು ನಂಬಿಕೆಯಲ್ಲಿ ಬೆಳೆಯಲು ಸಹಾಯವಾಗುತ್ತದೆ ಅಲ್ಲವೇ? ಈ ಒಂದು ಒಳ್ಳೆಯ ಅವಕಾಶ ನಮ್ಮ ಜೀವಿತದಲ್ಲಿ ದೇವರು ಅನುಗ್ರಹಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಮತ್ತಾಯನು ಬರೆದ ಸುವಾರ್ತೆಯ 27ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಯವರೆಗೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಆತನ ಜೊತೆಗಿದ್ದ ಶಿಷ್ಯರು ಯಾವ ರೀತಿಯಲ್ಲಿ ನಡೆದುಕೊಂಡರು ಎಂಬುದನ್ನು ತಿಳಿದುಕೊಂಡೆವು. ಈಗ ಪಿಲಾತನ ಮುಂದೆ ನಡೆಯುವ ವಿಚಾರಣೆ, ಯೇಸುವಿನ ಸ್ವಂತ ಜನರು ಆತನನ್ನು ತಿರಸ್ಕರಿಸಿದ್ದು, ಯೇಸುವನ್ನು ಕ್ರೂಜೆಗೆ ಹಾಕಿದ್ದರ ವಿಷಯವನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಕೀರ್ತನೆಗಳು 25:14 ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳು ನಮ್ಮ ಬಾಳಿಗೆ ನವ ಚೈತನ್ಯವನ್ನು ನೀಡುತ್ತಿರುವುದರಿಂದ ಆತ್ಮೀಕವಾಗಿ ಬಲ ಹೊಂದಿದವರಾಗಿ ಈಗ ನಾವು ಮತ್ತಾಯನು ಬರೆದ ಸುವಾರ್ತೆಯ 27ನೇ ಅಧ್ಯಾಯದ 7ನೇ ವಚನದ ಕಡೆಗೆ ನಮ್ಮ ಗಮನವನ್ನು ಆರಿಸೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 7ರಿಂದ 10ನೇ ವಚನದವರೆಗೆ ಗಮನಿಸಿರಿ. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂಣುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವಹತ್ಯದ ಹೊಲವೆಂಬ ಹೆಸರು ಅದೇ. ಹೀಗೆ ಪ್ರವಾದಿಯಾದ ಯೆರೆಮೀಯನು ಹೇಳಿದ ಮಾತು ನೆರವೇರಿತು. ಅದೇನೆಂದರೆ, ಅವರು ಆ 30 ರೂಪಾಯಿ ತೆಗೆದುಕೊಂಡು ಕರ್ತನು ನನಗೆ ಅಪ್ಪಣೆ ಮಾಡಿದಂತೆ ಅದನ್ನು ಕುಂಬಾರನ ಹೊಲಕ್ಕೆ ಕೊಟ್ಟರು. ಇದೇ ಅವರು ಕ್ರಯ ಕಟ್ಟಿದವನ ಬೆಲೆ, ಇದೇ ಇಸ್ರಾಯೇಲ್ಯರಲ್ಲಿ ಕೆಲವರು ಕ್ರಯ ಕಟ್ಟಿದವನ ಬೆಲೆ ಎಂಬುದೇ. ಪ್ರಿಯ ವೀಕ್ಷಕರೇ, ಇದರಿಂದಾಗಿ ಪ್ರವಾದನೆಯು ಆಶ್ಚರ್ಯ ರೀತಿಯಲ್ಲಿ ನೆರವೇರಿತು. ಈ ಮಾತು ಜಕರ್ಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 12 ಮತ್ತು 13ರದ್ದಾದರೂ ಯೆರೆಮೀಯನ ಪ್ರವಾದನೆ ಎಂದು ಹೇಳಲ್ಪಟ್ಟಿದೆ. ಯೆರೆಮೀಯ 18ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ನೋಡಿರಿ. ಯೇಸುವಿನ ಕಾಲದಲ್ಲಿ ಪ್ರವಾದಿಗಳ ಪುಸ್ತಕದಲ್ಲಿ ಮೊದಲನೆಯದು ಯೆರೆಮೀಯನದಾಗಿತ್ತು. ಆದ್ದರಿಂದ ಆ ಇಡೀ ಭಾಗವನ್ನು ಯೆರೆಮೀಯನ ಹೆಸರಿಂದ ಗುರುತಿಸುತ್ತಿದ್ದರು. ಗಮನಿಸತಕ್ಕ ಸಂಗತಿ ಎಂದರೆ, ಯೂದನು 30 ಬೆಳ್ಳಿ ನಾಣ್ಯಗಳನ್ನು ಹಿಡಿದುಕೊಂಡು ಬರುವಾಗ ಯೇಸು ಅಲ್ಲಿದ್ದನು. ಆತನು ಸಾಯುವುದಕ್ಕಾಗಿ ಯೂದನಿಗೋಸ್ಕರವೂ ಕೂಡ ಹೋಗುತ್ತಿದ್ದನು. ಮುಂದಕ್ಕೆ ಪಿಲಾತನು ಯೇಸುವನ್ನು ಪ್ರಶ್ನಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಯೇಸು ದೇಶಾಧಿಪತಿಯ ಮುಂದೆ ನಿಂತಿರುವಾಗ ದೇಶಾಧಿಪತಿಯು ಆತನನ್ನು, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನೀನೇ ಹೇಳಿದ್ದೀ ಅಂದನು ಎಂಬುದೇ. ಧಾರ್ಮಿಕ ನಾಯಕರು ದೇವದೂಷಣೆ ಮಾಡಿದಕ್ಕಾಗಿ ಯೇಸುವನ್ನು ಮುಗಿಸಿ ಬಿಡಬೇಕೆಂದಿದ್ದರು. ಮಹಾಯಾಜಕನು ಆಣೆಯಿಟ್ಟು ಯೇಸುವಿನೊಡನೆ, ನೀನು ದೇವರ ಮಗನಾದ ಕ್ರಿಸ್ತನೋ ಎಂದು ಕೇಳಿದಕ್ಕೆ ಯೇಸು ಹೌದೆಂದು ಹೇಳಿದ್ದನು. ಧಾರ್ಮಿಕ ನಾಯಕರ ದೃಷ್ಟಿಯಲ್ಲಿ ಅದು ದೇವದೂಷಣೆಯಾಗಿತ್ತು. ಅದಕ್ಕಾಗಿ ಆತನಿಗೆ ಕಲ್ಲೆಸೆದು ಕೊಲ್ಲಬಹುದಿತ್ತು. ಆದರೆ ಯೆಹೂದ್ಯರು ತಾವೇ ಮರಣ ಶಿಕ್ಷೆ ವಿಧಿಸಬಾರದೆಂದು ರೋಮ್ ಸರಕಾರದ ನಿಯಮವಾಗಿತ್ತು. ಆದ್ದರಿಂದ ರೋಮ್ ಸರಕಾರದೆದುರು ದೃಢವಾಗತಕ್ಕ ದೂರೊಂದನ್ನು ಹಿಡಿದುಕೊಂಡು ಯೇಸುವನ್ನು ಪಿಲಾತನಿಗೆ ಒಪ್ಪಿಸಿದ್ದರು. ದಂಗೆಯು ಇಂತಹ ಒಂದು ಕಾರಣವಾಗಿತ್ತು. ಆದ್ದರಿಂದ ಯೇಸು ತಾನು ಯೆಹೂದ್ಯರ ಅರಸನೆಂದು ಹೇಳಿಕೊಂಡನು ಎಂಬ ದೂರನ್ನೂ ತಂದರು. ದೇಶಾಧಿಪತಿಯ ಪ್ರಶ್ನೆಗೆ ಯೇಸುವಿನ ಉತ್ತರ, ನೀನೇ ಹೇಳಿದ್ದೀ ಎಂಬುದಾಗಿ, ಅಂದರೆ ನೀನು ಹೇಳಿದ್ದು ಸರಿ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಮತ್ತು ಮಹಾಯಾಜಕರು ಹಿರಿಯರು ಆತನ ಮೇಲೆ ದೂರು ಹೇಳುತ್ತಿರುವಾಗ ಆತನು ಏನೂ ಉತ್ತರ ಕೊಡಲಿಲ್ಲ. ಆಗ ಪಿಲಾತನು ಆತನನ್ನು, ಇವರು ನಿನ್ನ ಮೇಲೆ ಎಷ್ಟು ಸಾಕ್ಷಿ ಹೇಳುತ್ತಾರೆ, ನೀನು ಕೇಳುವುದಿಲ್ಲವೋ ಎಂದು ಕೇಳಿದನು. ಆತನು ಅವನಿಗೆ ಒಂದು ಮಾತಿಗಾದರೂ ಉತ್ತರ ಕೊಡಲಿಲ್ಲ. ಅದನ್ನು ನೋಡಿ ದೇಶಾಧಿಪತಿಯು ಬಹಳ ಆಶ್ಚರ್ಯಪಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ,
ಅವರು ಆತನ ಮೇಲೆ ಸುಳ್ಳು ದೂರುಗಳನ್ನು ಹಾಕುತ್ತಿದ್ದರು. ಆದ್ದರಿಂದ ಕರ್ತನಾದ ಯೇಸು ಅವುಗಳಿಗೆ ಉತ್ತರವನ್ನೇ ಕೊಡಲಿಲ್ಲ. ಆತನು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯಾಗಿದ್ದನು. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ಆದರೆ ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಅವರಿಗೆ ಬಿಟ್ಟುಕೊಡುವುದು ದೇಶಾಧಿಪತಿಯ ಪದ್ಧತಿಯಾಗಿತ್ತು. ಆ ಕಾಲದಲ್ಲಿ ಬರಬ್ಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿಬಿದ್ದನು ಎಂಬುದೇ. ಯೇಸುವಿಗೆ ಮರಣದಂಡನೆಯಾಗಬೇಕೆಂಬ ಧಾರ್ಮಿಕ ನಾಯಕರ ಕೇಳಿಕೆಗೆ ಆಧಾರವಿಲ್ಲವೆಂಬುದು ಪಿಲಾತನಿಗೆ ಮನವರಿಕೆಯಾಗುತ್ತದೆ. ಯೇಸು ರೋಮ್ ಸರಕಾರಕ್ಕೆ ವಿರುದ್ಧವಾಗಿ ಜನರನ್ನು ಎಬ್ಬಿಸಲಿಲ್ಲ. ಈಗ ಪಿಲಾತನೆದುರು ಒಂದು ಸಮಸ್ಯೆ ಬಂದಿರುತ್ತದೆ. ಯೆರೂಸಲೇಮಿನಲ್ಲಿ ಶಾಂತಿ ಕಾಪಾಡಬೇಕಾದರೆ ಅವನು ಧಾರ್ಮಿಕ ನಾಯಕರನ್ನು ಮೆಚ್ಚಿಸಲೇಬೇಕಾಗಿತ್ತು. ಆದರೆ ಯಾವ ಕಾರಣವಿಲ್ಲದೆ ಯೇಸುವನ್ನು ಮರಣದಂಡನೆಗೆ ಗುರಿ ಮಾಡುವುದು ಅವನಿಗೆ ಮನಸ್ಸಿರಲಿಲ್ಲ. ಆದ್ದರಿಂದ ಇದಕ್ಕೊಂದು ಪರಿಹಾರದ ಉಪಾಯವನ್ನು ಯೋಚಿಸುತ್ತಾನೆ. ಪಸ್ಕಾ ಹಬ್ಬದ ಕಾಲದಲ್ಲಿ ಸೆರೆಯವನೊಬ್ಬನನ್ನು ಬಿಡುಗಡೆ ಮಾಡುವ ಪದ್ಧತಿ ಇದ್ದರಿಂದ ಅವನು ಜನರೆದುರು ಒಂದು ಆಯ್ಕೆಯ ನೀಡುತ್ತಾನೆ. ಯೇಸುವನ್ನು ಇಲ್ಲವೇ ಕೊಲೆ, ದರೋಡೆ, ದಂಗೆಗಳಿಗೆ ಕಾರಣನಾಗಿದ್ದ ಬರಬ್ಬನೆಂಬ ಪ್ರಸಿದ್ಧ ಸೆರೆಯವನನ್ನು ಬಿಡುಗಡೆ ಮಾಡಬಹುದು ಎಂದು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದರೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟುಕೊಡಬೇಕೆನ್ನುತ್ತೀರಿ, ಬರಬ್ಬನನ್ನೋ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನೋ ಎಂದು ಅವರನ್ನು ಕೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಜನರ ಗುಂಪು ಖಂಡಿತವಾಗಿ ಯೇಸುವಿನ ಬಿಡುಗಡೆಗಾಗಿ ಕೇಳಿಕೊಳ್ಳುವರೆಂದು ಪಿಲಾತನು ನೆನೆಸಿದ್ದನು. ಯಾಕಂದರೆ ಬರಬ್ಬನಿಗಿಂತ ಯೇಸು ಎಷ್ಟೋ ಉತ್ತಮನಾಗಿದ್ದನು. ಪಿಲಾತನು ಚತುರ ರಾಜಕಾರಣಿಯಾಗಿದ್ದನು. ಅಲ್ಲಿ ಏನು ನಡೆಯುತ್ತಿತ್ತೆಂಬುದನ್ನು ಅವನು ಗ್ರಹಿಸಬಲ್ಲವನಾಗಿದ್ದನು. ಆದ್ದರಿಂದ ಜನರ ಗುಂಪು ಬರಬ್ಬನನ್ನು ಕ್ರೂಜಿಗೆ ಹಾಕಿ ಯೇಸುವನ್ನು ಬಿಡುಗಡೆ ಮಾಡಬೇಕೆಂದು ಕೇಳಿಕೊಳ್ಳಬಹುದು. ಇದರಿಂದ ಅವನು ಈ ಸಮಸ್ಯೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದೆಂದು ನೆನೆಸಿದನು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಇದಲ್ಲದೆ ಅವನು ನ್ಯಾಯಾಸನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಇವತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳುಹಿಸಿದಳು ಎಂಬುದೇ. ಪ್ರಿಯ ವೀಕ್ಷಕರೇ, ಪಿಲಾತನ ಹೆಂಡತಿಯು ಬಹಳ ಮೂಢನಂಬಿಕೆಯವಳಾಗಿದ್ದಳು. ಆಕೆ ಗೂಢ ಧಾರ್ಮಿಕತೆಯ ಹಿಂಬಾಲಕಳಾಗಿದ್ದಿರಬಹುದು ಮತ್ತು ಈ ರೀತಿಯ ವಿಷಯವು ಸೈತಾನನದ್ದಾಗಿದ್ದಿರಬಹುದು. ಈ ಎಚ್ಚರಿಕೆ ದೇವರಿಂದ ಬಂದಿದೆ ಎಂದು ನಾನು ನಂಬುವುದಿಲ್ಲ. ಅವಳು ನೀತಿವಂತ ಮಹಿಳೆಯಾಗಿದ್ದರೆ ಯೇಸುವನ್ನು ತನಿಖೆ ಮಾಡಿ ಆತನ ಬಗ್ಗೆ ಇನ್ನಷ್ಟೂ ತಿಳಿದುಕೊಳ್ಳುತ್ತಿದ್ದಳು. ಆದಾಗ್ಯೂ ಅವಳು ಹಾಗೆ ಮಾಡಲಿಲ್ಲ. ಅವಳು ಕೇವಲ ಮೂಢನಂಬಿಕೆ ಹೊಂದಿದ್ದಳು ಮತ್ತು ತನ್ನ ಗಂಡನಿಗೆ ಆತನೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಬೇಡ ಎಂದು ಕೇಳಿಕೊಂಡಳು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡಿರಿ. ಅತ್ತಲಾಗಿ ಮಹಾಯಾಜಕರೂ ಹಿರಿಯರು ಬರಬ್ಬನನ್ನು ಬಿಟ್ಟು ಕೊಡಬೇಕೆಂದು ಬೇಡಿಕೊಳ್ಳುವ ಹಾಗೂ ಯೇಸುವನ್ನು ನಾಶಗೊಳಿಸುವ ಹಾಗೂ ಜನರನ್ನು ಒಡಂಬಡಿಸಿದರು. ಅದಕ್ಕೆ ದೇಶಾಧಿಪತಿಯು ಅವರನ್ನು, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟುಕೊಡಬೇಕೆನ್ನುತ್ತೀರಿ ಎಂದು ಕೇಳಲು ಬರಬ್ಬನನ್ನು ಅಂದರು. ಪ್ರಿಯ ವೀಕ್ಷಕರೇ, ಧಾರ್ಮಿಕ ನಾಯಕರೂ ಕೂಡ ಬಹು ಕುಶಲ ರಾಜಕಾರಣಿಗಳಾಗಿದ್ದರು. ಆದ್ದರಿಂದ ಬರಬ್ಬನನ್ನು ಬಿಟ್ಟುಕೊಟ್ಟು ಯೇಸುವನ್ನು ನಾಶಗೊಳಿಸುವಂತೆ ಜನರನ್ನು ಕೇಳಿಕೊಂಡರು. ಪಿಲಾತನಿಗೆ ಅತ್ಯಾಶ್ಚರ್ಯವಾಯಿತು. ಧಾರ್ಮಿಕತೆಯು ಯಾವ ಕೀಳು ಮಟ್ಟಕ್ಕೆ ಇಳಿಯಬಹುದೆಂಬ ಕಲ್ಪನೆ ಅವನಿಗಿರಲಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ಪ್ರಿಯರೇ, ಒಬ್ಬ ಸೆರೆಯವನನ್ನು ಏನು ಮಾಡಬೇಕೆಂಬುದಾಗಿ ರೋಮಾಯ ನ್ಯಾಯಾಧೀಶನೊಬ್ಬನು ಜನರನ್ನು ಕೇಳುವುದನ್ನು ಯೋಚಿಸಿರಿ. ಅವನು ನ್ಯಾಯಾಧೀಶನಾಗಿದ್ದು
ತಾನೇ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು. ಯೋಹಾನನ ಸುವಾರ್ತೆಯಲ್ಲಿ ಬರೆದ ಪ್ರಕಾರ ಪಿಲಾತನು ಯೇಸುವನ್ನು ಆಗಾಗ ಒಳಗೆ ಕರೆಯಿಸಿ ಏಕಾಂತದಲ್ಲಿ ವಿಚಾರಿಸಿದನು. ಅವನು ಯೇಸುವಿಗೆ ಹೀಗೆ ಹೇಳುವಂತಿದ್ದನು, ಯೇಸುವೆ, ನೀನು ನನ್ನೊಂದಿಗೆ ಸಹಕರಿಸಿದರೆ ನಾನು ನಿನ್ನನ್ನು ಬಿಡುಗಡೆ ಮಾಡಬಹುದು. ಆಗ ನಾನು ಈ ಸಂದಿಗ್ಧ ಸ್ಥಿತಿಯಿಂದ ಹೊರಬರಬಹುದು ಎಂದು. ಆದರೆ ಯೇಸು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಿಲ್ಲ. ಈ ಅಣುಕು ವಿಚಾರಣೆಯನ್ನು ನಾವು ನಿಜವಾಗಿ ಗಮನಿಸುವುದಾದರೆ ಪಿಲಾತನ ತೀರ್ಪು ಆಗುತ್ತಲಿದೆಯೆಂದು ಯೇಸು ನ್ಯಾಯಾಧಿಪತಿಯಾಗಿರುವಂತೆಯೂ ಕಾಣುತ್ತದೆ. ಪಿಲಾತನು ಈಗ ಯೇಸುವಿನ ಕುರಿತು ಒಂದು ತೀರ್ಮಾನಕ್ಕೆ ಬರಲೇಬೇಕಾಗಿತ್ತು. ಆದ್ದರಿಂದ ಜನರನ್ನು ಕೇಳಿದನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು. ಕೂಡಲೇ ಅವನ ಮುಖಕ್ಕೆ ಹೊಡೆದಂತೆ ಉತ್ತರ ಬಂತು, ಶಿಲುಬೆಗೆ ಹಾಕಿಸು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸಿರಿ. ಅದಕ್ಕವನು, ಯಾಕೆ, ಕೆಟ್ಟದ್ದೇನು ಮಾಡಿದನು ಅಂದನು. ಆದರೆ ಅವರು, ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಎಂಬುದೇ. ಪ್ರಿಯ ವೀಕ್ಷಕರೇ, ಯಾವಾಗಲೂ ಗುಂಪು ಜನರಿಗೆ ಕಾರಣ ಬೇಕಾಗಿರುವುದಿಲ್ಲ. ಪಿಲಾತನು ಬೋಗುಣಿಯನ್ನು ತರಿಸಿ ಯೇಸುವನ್ನು ಕೊಲ್ಲಿಸಿದ್ದಕ್ಕೆ ನಾನು ಜವಾಬ್ದಾರನಲ್ಲವೆಂದು ಹೇಳಿ ತನ್ನ ಕೈಗಳನ್ನು ತೊಳೆದುಕೊಂಡನು. ಆದರೆ ಅದು ಅಷ್ಟು ಸುಲಭವಾಗಿ ಇರಲಿಲ್ಲ. ಅವನು ಒಂದು ತೀರ್ಮಾನ ಕೈಗೊಳ್ಳಲೇಬೇಕಾಗಿತ್ತು. ಪ್ರತಿ ಮನುಷ್ಯನಿಗೂ ಇದು ಅನಿವಾರ್ಯ. ಪ್ರಿಯರೇ, ಜಾನ್ ನ್ಯೂಟನ್ ಹೀಗೆ ಬರೆದಿದ್ದಾರೆ, ಕ್ರಿಸ್ತನ ಕುರಿತು ನೀನೇನು ಹೇಳುತ್ತಿ? ಇದೇ ನಿಜವಾದ ಪರೀಕ್ಷೆ. ನಿನ್ನ ಸ್ಥಿತಿಯನ್ನು, ಯೋಚನೆಯನ್ನು ಅದು ನಿರ್ಧರಿಸುತ್ತದೆ. ನೀನು ಆತನ ಕುರಿತು ಸರಿಯಾಗಿ ಯೋಚಿಸದಿದ್ದರೆ ನೀನು ಸರಿಯಾಗಿರಲು ಸಾಧ್ಯವಿಲ್ಲ. ಪಿಲಾತನು ತನ್ನ ಕೈ ತೊಳಕೊಂಡರೂ ಅವನ ಕುರಿತಾಗಿ ಸಭಾ ವಿಶ್ವಾಸ ಪ್ರಮಾಣದಲ್ಲಿ ಶಾಶ್ವತವಾಗಿರುವ ಮಾತಿದೆ. ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಕ್ರೂಜಿಸಲ್ಪಟ್ಟವನಾಗಿ ಎಂದು. ಇದು ಅಳಿಸಲಾರದಾಗಿರುತ್ತದೆ. ಅವನು ಎಷ್ಟೇ ಕೈ ತೊಳಕೊಂಡರೂ ಯೇಸುವಿನ ರಕ್ತವು ಅವನ ಕೈಗೆ ಅಂಟಿಕೊಂಡೇ ಇತ್ತು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನೋಡೋಣ. ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ದುರದೃಷ್ಟವಶಾತ್ ಇದು ಸತ್ಯವಾಗಿದೆ. ಅದನ್ನು ನಾವು ಕಣ್ಣಾರೆ ಕಾಣಬಹುದು. ಪಿಲಾತನು ಇಂತಹ ಹೀನ ಸ್ಥಿತಿಗೆ ಇಳಿಯಲಿಕ್ಕೂ ತಯಾರಾದನು. ಅವನು ಒಂದು ತೀರ್ಮಾನಕ್ಕೆ ಬರಲೇಬೇಕಾಯಿತು. ಆದರೆ ಅವನ ತೀರ್ಮಾನ ತಿರಸ್ಕಾರ ಮಾಡುವುದಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದವರೆಗೆ ನೋಡಿರಿ. ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಾಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು ಎಂಬುದೇ. ಸಿಪಾಯಿಗಳು ಆತನೊಂದಿಗೆ ಹೇಗೆ ಬೇಕಾದರೂ ವರ್ತಿಸಬಹುದಿತ್ತು. ಈ ಕ್ರೂರ ಮೃಗೀಯ ಜನರ ಗುಂಪಿಗೆ ಆತನೊಂದು ಆಟದ ವಸ್ತುವಾದನು. ಅವರು ಆತನೊಂದಿಗೆ ಭಯಂಕರವಾದ ರೀತಿಯಲ್ಲಿ ನಡಕೊಂಡರು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು ಎಂಬುದೇ. ಪ್ರಿಯರೇ, ಕ್ರೂಜಿಗೆ ಹಾಕುವ ಮೊದಲು ಆತನೊಂದಿಗೆ ತಮಾಷೆಯಾಗಿ ಆ ಸಿಪಾಯಿಗಳು ನಡಕೊಂಡರು. ಆತನು ಹೇಗೋ ಸಾಯಲಿರುವುದರಿಂದ ಆತನನ್ನು ಬೇಕಾದಂತೆ ದಂಡಿಸಬಹುದಿತ್ತು. ಅವರು ರೋಮಾಯರ ಕ್ರೂರ ಆಟವಾದ ಬಿಸಿ ಕೈ ಎಂಬ ಆಟ ಆಡಿದರು. ಎಲ್ಲ ಸಿಪಾಯಿಗಳು ಆತನಿಗೆ ತಮ್ಮ ಮುಷ್ಟಿಗಳನ್ನು ತೋರಿಸುತ್ತಾರೆ. ಬಳಿಕ ಆತನ ಕಣ್ಣಿಗೆ ಬಟ್ಟೆ ಕಟ್ಟುತ್ತಾರೆ. ಆಗ ಒಬ್ಬನನ್ನು ಬಿಟ್ಟು
ಎಲ್ಲರೂ ಆತನನ್ನು ಬಲವಾಗಿ ಹೊಡೆಯುತ್ತಾರೆ. ಬಳಿಕ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದಿಟ್ಟು ಆ ಕೈದಿ ಇನ್ನೂ ಪ್ರಜ್ಞೆಯಲ್ಲಿದ್ದರೆ ತನಗೆ ಯಾರೂ ಒಡೆಯಲಿಲ್ಲವೆಂಬುದಾಗಿ ಊಹಿಸಲು ಹೇಳುತ್ತಾರೆ. ಸ್ವಾಭಾವಿಕವಾಗಿ ಕೈದಿ ಇದನ್ನು ಊಹಿಸಲು ಆಸಕ್ತನಾಗಿರುತ್ತಾನೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಹೊರಕ್ಕೆ ಹೋಗುತ್ತಿರುವಾಗ ಕುರೇನೆ ಪಟ್ಟಣದ ಸೀಮೋನನೆಂಬವನನ್ನು ಕಂಡು ಅವನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸುವಿಗೆ ಅತಿಯಾದ ಅವಮಾನವು, ಸಹಿಸಲಾಗದ ಹಿಂಸೆಗಳು ಉಂಟಾದವು. ಆ ಸಿಪಾಯಿಗಳ ಕೈಯಿಂದ ಹಿಂಸೆಗಳನ್ನು ತಾಳಿ ಆತನ ಶರೀರ ಎಷ್ಟು ಜರ್ಜರಿತವಾಗಿತ್ತೆಂದರೆ ಆತನು ತನ್ನ ಕ್ರೂಜೆಯನ್ನು ಹೊರುವುದಕ್ಕೂ ಅಶಕ್ತನಾಗಿದ್ದನು. ಮುಂದಕ್ಕೆ ಕ್ರೂಜೆಗೆ ಹಾಕಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 33ನೇ ವಚನವನ್ನು ಗಮನಿಸಿರಿ. ಮತ್ತು ಗೊಲ್ಗೊಥಾ ಅಂದರೆ ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ ಎಂಬುದು. ಪ್ರಿಯರೇ, ಈ ಸ್ಥಳವನ್ನು ಈಗಲೂ ಗುರುತಿಸಬಹುದು. ಗೋರ್ಡನರ ಕಲ್ವಾರಿ ಎಂಬ ಹೆಸರು ಅದಕ್ಕಿದೆ. ಜನರಲ್ ಗೋರ್ಡನರು ಈ ಜಾಗವನ್ನು ಗೋಲ್ಗೊಡಾ ಇರಬಹುದೆಂದು ಗುರುತಿಸಿದ್ದರು. ಅನೇಕ ವರ್ಷಗಳ ಬಳಿಕ ಯೆರೂಸಲೇಮಿನಲ್ಲಾದ ಎಲ್ಲ ಬದಲಾವಣೆಗಳ ಬಳಿಕ ಸ್ಪಷ್ಟವಾಗಿ ಗುರುತಿಸುವುದು ಬಹು ಕಷ್ಟ. ಆದರೆ ಗೋರ್ಡನರು ಗುರುತಿಸಿದ ಸ್ಥಳವು ಸತ್ಯವೇದದಲ್ಲಿನ ವಿವರಗಳಿಗೆ ಸರಿಬೀಳುತ್ತದೆ. ಅದು ಒಂದು ತಲೆಬುರುಡೆಗೆ ಹೋಲಿಕೆಯಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡೋಣ. ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಟ್ಟರು. ಆತನು ಅದನ್ನು ರುಚಿ ನೋಡಿ ಕುಡಿಯಲೊಲ್ಲದೆ ಇದ್ದನು. ಬಳಿಕ ಅವರು ಆತನನ್ನು ಶಿಲುಬೆಗೆ ಹಾಕಿ ಆತನ ಬಟ್ಟೆಗಳಿಗಾಗಿ ಚೀಟು ಹಾಕಿ ಪಾಲು ಮಾಡಿಕೊಂಡರು ಎಂಬುದೇ. ಪ್ರಿಯರೇ, ಇದು ಕೀರ್ತನೆ 69 21ನೇ ವಚನ ಮತ್ತು ಕೀರ್ತನೆ 22 18ನೇ ವಚನದ ಮಾತಿನ ನೆರವೇರಿಕೆಯಾಗಿದೆ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನೂ ಕೊಟ್ಟರು. ನನ್ನ ಮೇಲೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ ಎಂಬುದೇ. ಇದು ಕ್ರೂಜೆಯ ಮರಣದ ಚಿತ್ರಣವಾಗಿರುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 36ನೇ ವಚನವನ್ನು ನೋಡಿರಿ. ಮತ್ತು ಅಲ್ಲಿ ಕೂತುಕೊಂಡು ಆತನನ್ನು ಕಾಯುತ್ತಾ ಇದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸನ್ನಿವೇಶದಲ್ಲಿ ಮಾನವ ಸ್ವಭಾವವು ಅತಿ ಹೀನವಾದ ಮಟ್ಟಕ್ಕಿಳಿದಿತ್ತೆಂದು ಹೇಳಬಹುದು. ಅಲ್ಲಿ ಕೂತುಕೊಂಡು ಆತನನ್ನು ಕಾಯುತ್ತಾ ಇದ್ದರು ಎಂಬುದಾಗಿ ನೋಡುವಾಗ ಆ ಗುಂಪಿನಲ್ಲಿ ತಾರ್ಸದ ಸೌಲನೂ ಇದ್ದಿರಬಹುದು. ಮುಂದಕ್ಕೆ ಅವನು ತಿಮೋತಿಯನಿಗೆ ಬರೆಯುವಾಗ ತನ್ನನ್ನು ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನು ಎಂದು ಕರೆದುಕೊಳ್ಳುತ್ತಾನೆ. 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನದವರೆಗೆ ನೋಡೋಣ. ಇದಲ್ಲದೆ ಆತನ ಮೇಲೆ ಹೊರಿಸಿದ ಅಪರಾಧವನ್ನು ಬರೆದು ಆತನ ತಲೆಯ ಮೇಲ್ಗಡೆ ಹಚ್ಚಿದರು. ಅದೇನೆಂದರೆ, ಇವನು ಯೇಸು, ಯಹೂದ್ಯರ ಅರಸನು ಎಂಬುದೇ. ಈಗ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು. ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ, ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ರಕ್ಷಿಸಿಕೋ, ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಹಂಗಿಸುತ್ತಿದ್ದರು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ. ಅವರ ಮಾತಿನಲ್ಲಿನ ಸಂದೇಹವನ್ನು ನೋಡಿರಿ. ನೀನು ದೇವರ ಮಗನಾಗಿದ್ದರೆ, ಆದರೆ ಆತನು ದೇವರ ಮಗನಾಗಿದ್ದದರಿಂದಲೇ ಶಿಲುಬೆಯಿಂದ ಇಳಿದು ಬರಲಿಲ್ಲವೆಂಬುದನ್ನು ಅವರು ತಿಳಿಯದಾದರು. ಈ ಗಳಿಗೆಯಲ್ಲಿ ಆತನು ಯಾವುದನ್ನೂ ಸಾಧಿಸಿ ತೋರಿಸಬೇಕೆಂದಿಲ್ಲ. ಈಗ ಆತನು ಲೋಕದ ಪಾಪಕ್ಕೋಸ್ಕರ ಸಾಯುತ್ತಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 41ನೇ ವಚನವನ್ನು ನೋಡಿರಿ. ಅದೇ ಮೇರೆಗೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಎಂಬುದಾಗಿ. ಈ ಬೇಟೆ ನಾಯಿಗಳು ಯೇಸುವನ್ನು ಕ್ರೂಜಿಗೆ ಹಾಕುವುದರಲ್ಲಿ ಸಫಲರಾದ ಮೇಲೆ ತಾವು ಮನೆಗಳಿಗೆ ಹೋಗಿ
ಆತನನ್ನು ಸಮಾಧಾನವಾಗಿ ಸಾಯುವುದಕ್ಕೆ ಬಿಟ್ಟರೆಂದು ನೀವು ನೆನೆಸಬಹುದು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅಲ್ಲೇ ನಿಂತು ಆತನ ದೇಹದಲ್ಲಿ ಜೀವವಿರುವ ತನಕ ಪರಿಹಾಸ್ಯ ಮಾಡುತ್ತಿದ್ದರು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 42ನೇ ವಚನವನ್ನು ನೋಡೋಣ. ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಅವನು ಇಸ್ರಾಯೇಲಿನ ಅರಸನಲ್ಲವೇ? ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇದು ಸತ್ಯವಾದ ಮಾತಾಗಿದೆ. ಆತನು ಇತರರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು. ಆತನು ನನ್ನನ್ನು ನಿನ್ನನ್ನೂ ರಕ್ಷಿಸಬೇಕಾದರೆ ಕ್ರೂಜೆಯಲ್ಲಿ ಸಾಯಲೇಬೇಕಾಗಿತ್ತು. ಆತನು ಕ್ರೂಜೆಯಿಂದ ಇಳಿದು ಬರುತ್ತಿದ್ದರೆ ನಿನಗೆ ನನಗೆ ಪಾಪಗಳ ಶಿಕ್ಷೆ ಆಗುತ್ತಿತ್ತು. ನಮಗೆ ಅದು ಯೋಗ್ಯವಾಗಿ ಬರಬೇಕಾದದ್ದೇ ಆಗಿದೆ. ಆತನು ಬರಬ್ಬನ ಸ್ಥಾನದಲ್ಲಿ ಬಂದವನಾದರೂ ನಮ್ಮ ಸ್ಥಾನವನ್ನು ತೆಗೆದುಕೊಂಡನು. ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ಅವನಲ್ಲಿ ನಂಬಿಕೆ ಇಟ್ಟೆವು. ಅವರು ಆತನನ್ನು ನಂಬುತ್ತಿದ್ದರೋ? ನಾನು ಹಾಗೆ ನೆನೆಸಲಾರೆ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 43 ಮತ್ತು 44ನೇ ವಚನವನ್ನು ನೋಡಿರಿ. ದೇವರಲ್ಲಿ ಭರವಸವಿಟ್ಟಿದ್ದಾನೆ. ದೇವರು ಅವನಲ್ಲಿ ಇಷ್ಟಪಟ್ಟರೆ ಈಗ ಅವನನ್ನು ಬಿಡಿಸಲಿ. ತಾನು ದೇವರ ಮಗನಾಗಿದ್ದಾನೆಂದು ಹೇಳಿದನಲ್ಲ ಎಂದು ಹಾಸ್ಯದಿಂದ ಮಾತಾಡುತ್ತಿದ್ದರು. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರೂ ಸಹ ಆತನನ್ನು ಅದೇ ಪ್ರಕಾರ ನಿಂದಿಸುತ್ತಿದ್ದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸು ತಾನು ದೇವರೆಂದು ಹೇಳಿಕೊಂಡದ್ದು ಜನರ ಗುಂಪಿಗೆ ತಿಳಿದಿತ್ತು. ಮತ್ತಾಯನು ಯೇಸುವಿನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟ ಕಳ್ಳರ ಕಡೆಗೆ ನಮ್ಮ ಗಮನವನ್ನು ಸೆಳೆದು ಯೇಸುವನ್ನು ಪರಿಹಾಸ್ಯ ಮಾಡುವುದರಲ್ಲಿ ಅವರೂ ಕೂಡ ಧಾರ್ಮಿಕ ನಾಯಕರೊಂದಿಗೆ ಸೇರಿದ್ದರೆಂದು ತಿಳಿಸುತ್ತಾನೆ. ಆ ಕಳ್ಳರಲ್ಲಿ ಒಬ್ಬನು ಕೊನೆಗೆ ಯೇಸುವಿನ ಕಡೆಗೆ ತಿರುಗಿಕೊಂಡನೆಂಬುದನ್ನು ನಮಗೆ ತಿಳಿಸುವುದಿಲ್ಲ. ಮತ್ತಾಯನಲ್ಲಿ ತಿಳಿಸಲ್ಪಟ್ಟ ರಾಜ್ಯವು ಈ ಲೋಕಕ್ಕೆ ಸೇರಿದ್ದು ಮತ್ತು ಪಶ್ಚಾತ್ತಾಪಪಟ್ಟ ಕಳ್ಳನು ಆ ದಿನವೇ ಪರದೈಸಕ್ಕೆ ಸೇರಿದನು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 45ನೇ ವಚನವನ್ನು ಗಮನಿಸಿರಿ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಎಂಬುದೇ. ಪ್ರಿಯರೇ, ಕರ್ತನಾದ ಯೇಸು 3ನೇ ಜಾವದಲ್ಲಿ ಕ್ರೂಜೆಗೆ ಹಾಕಲ್ಪಟ್ಟನು. ಅಂದರೆ ಬೆಳಿಗ್ಗೆ 9 ಗಂಟೆಯ ಹೊತ್ತಿಗೆ. 12 ಗಂಟೆಯವರೆಗೆ ದೇವರ ಮಗನಿಗೆ ಮಾಡಬಹುದಾದದ್ದನ್ನೆಲ್ಲ ಮಾನವನು ಮಾಡಿ ತೀರಿಸಿದನು. 12 ಗಂಟೆಯಿಂದ ಕತ್ತಲೆ ಕವಿಯಿತು ಮತ್ತು ಲೋಕದ ಪಾಪವನ್ನು ಕೊಂಡೊಯ್ಯುವ ಕುರಿಮರಿಗೆ ಕ್ರೂಜೆಯು ವೇದಿಕೆಯಾಯಿತು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನವನ್ನು ಗಮನಿಸಿರಿ. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದೇ. ಈ ಪ್ರಶ್ನೆಗೆ ಉತ್ತರವನ್ನು 22ನೇ ಕೀರ್ತನೆಯಲ್ಲಿ ಕಾಣಬಹುದು. ಅಲ್ಲಿ ಹೀಗೆ ಆರಂಭವಾಗುತ್ತದೆ: ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದಿ ಎಂಬುದೇ. ಕೀರ್ತನೆ 22 1 ಮತ್ತು 2ನೇ ವಚನ. 3ನೇ ವಚನದಲ್ಲಿ ಇದರ ಉತ್ತರವನ್ನು ಕಾಣುತ್ತೇವೆ: ನೀನು ಪವಿತ್ರ ಸ್ವರೂಪನು ಎಂದು. ನನ್ನ ಪಾಪಗಳನ್ನು ಯೇಸುವಿನ ಮೇಲೆ ಹಾಕಿದಾಗ ದೇವರು ಹಿಂದೆ ನಿಲ್ಲಬೇಕಾಯಿತು. ರಕ್ಷಕನು ನಿನ್ನ ಪಾಪಗಳನ್ನು ತೆಗೆದುಕೊಂಡು ಅದರ ಶಿಕ್ಷೆಯನ್ನು ಸಹಿಸಬೇಕಾಯಿತು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 47 ಮತ್ತು 48ನೇ ವಚನವನ್ನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ, ಇವನು ಎಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು ಎಂಬುದೇ. ಯಾಕೆ ಶಾಸ್ತ್ರದ ಮಾತು ನೆರವೇರುವಂತೆ? ಕೀರ್ತನೆ 69:21 ನೋಡಿರಿ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಎಂಬ ಮಾತು. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 49 ಮತ್ತು 50ನೇ ವಚನವನ್ನು ನೋಡೋಣ. ಮಿಕ್ಕಾದವರು, ಬಿಡು, ಎಲಿಯನು ಬಂದು ಅವನನ್ನು ರಕ್ಷಿಸುವನೇನೋ ನೋಡೋಣ ಅಂದರು. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ
ಪ್ರಾಣ ಬಿಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಆತನು ಹೇಗೆ ಸತ್ತನೆಂಬುದನ್ನು ನೋಡಿರಿ. ಆತನು ಪ್ರಾಣವನ್ನು ಬಿಟ್ಟನು, ಅಂದರೆ ತನ್ನ ಪ್ರಾಣವನ್ನು ತ್ಯಜಿಸಿದನು. ನಾನು ಅನೇಕರು ಸಾಯುವ ಕ್ಷಣಗಳನ್ನು ನೋಡಿದ್ದೇನೆ. ಆ ಕೊನೆ ಉಸಿರಿಗಾಗಿ ನಡೆಯುವ ಹೋರಾಟ. ನಮ್ಮೆಲ್ಲರಿಗೂ ಉಸಿರು ಬೇಕಾಗಿದೆ, ಆದರೆ ನಮ್ಮ ಕರ್ತನು ಆ ರೀತಿಯಾಗಿ ಹೋಗಲಿಲ್ಲ ಪ್ರಿಯರೇ. ಆತನು ತನ್ನ ಪ್ರಾಣವನ್ನು ತ್ಯಜಿಸಿದನು. ಆತನು ಸ್ವೇಚ್ಛೆಯಿಂದಲೇ ಹೋದನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ವೀಕ್ಷಕರೇ, ದೇವವಾಕ್ಯ ನಮ್ಮ ಸಂಗಡ ಮಾತನಾಡಿರುವಾಗ ಕ್ರೂಜಿಯ ಕಡೆಗೆ ನಮ್ಮ ದೃಷ್ಟಿಯನ್ನು ಇಟ್ಟವರಾಗಿ ಯೇಸುವಿನ ಬಳಿಗೆ ಬರೋಣ. ರಕ್ಷಣೆಯನ್ನು ಸಂಪಾದಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಮ್ಮ ಮೇಲೆ ನೀನಿಟ್ಟಂಥ ಪ್ರೀತಿಗಾಗಿ, ನಿನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟದಕ್ಕಾಗಿ ನಿನ್ನನ್ನು ವಂದಿಸ್ತೇವೆ. ಯೇಸುವೆ, ನಿನ್ನ ಶಿಲುಬೆಯ ಮರಣವು ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ರಕ್ಷಣೆಗೆ ನಡೆಸಲಿ ಎಂಬುದಾಗಿ ಬೇಡುತ್ತೇವೆ. ಇದ್ದಂಥ ಸ್ಥಿತಿಯಲ್ಲಿ ಬಂದಿದ್ದೇವೆ. ನಮ್ಮನ್ನು ಅಂಗೀಕರಿಸು, ನೂತನಪಡಿಸು, ನಿನಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಎಂದು ಯಾರಿಗೆ ಹೇಳಿದರು? ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಎಂದು ಯಾರಿಗೆ ಹೇಳಿದರು? ಉತ್ತರ: ಹೆರೋದಿಯ ಹೆರೋದನೊಂದಿಗೆ, ಪಿಲಾತನ ಹೆಂಡತಿಯು ಪಿಲಾತನೊಂದಿಗೆ, ಯೋಹಾನನ ಶಿಷ್ಯರು ಯೋಹಾನನೊಂದಿಗೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನನ್ನ ದೇವರೇ ನೀನೇ ನನ್ನ ಆಶ್ರಯಗಿರಿಯು, ನನ್ನ ಪ್ರಾಣದ ಆಧಾರವು, ನನ್ನ ರಕ್ಷಕನು. ನನ್ನ ಪ್ರಾಣದ ಆಧಾರವು, ನನ್ನ ರಕ್ಷಕನು. ಅಪಾಯದ ಕಾಲದಲ್ಲಿ ನೀನೇ ನನ್ನನ್ನು ಭದ್ರಪಡಿಸಿ ನಿತ್ಯವೂ ಕಾಪಾಡುವಾತನು. ಭದ್ರಪಡಿಸಿ ನಿತ್ಯವೂ ಕಾಪಾಡುವಾತನು.
ಧ್ಯಾನವು ನಮ್ಮ ಜೀವಿತಕ್ಕೆ ಅಮೂಲ್ಯವಾದ, ಎಂದಿಗೂ ಮರೆಯಲಾಗದಂಥ ಸತ್ಯವನ್ನು ತಿಳಿಸಿದೆಯಲ್ಲ. ಅದು ಬಿಡುಗಡೆಯ ಸತ್ಯ. ಪಿಲಾತನು ಯೇಸುವನ್ನು ವಿಚಾರಿಸಿದ ಸಂದರ್ಭ ಅದು ಅವನೇ ವಿಚಾರಣೆಗೆ ಒಳಗಾದಂತೆ ಇತ್ತು. ಅವನು ತನ್ನ ಕೈ ತೊಳಕೊಂಡರೂ ಕೂಡ ಇನ್ನೂ ರಕ್ತದ ಕಲೆಗಳು ಅವನ ಕೈಯಲ್ಲಿ ಇದೆ. ಯೇಸುವಿನ ಸ್ವಂತ ಜನರು ತಮ್ಮ ರಕ್ಷಕನನ್ನು ತಿರಸ್ಕರಿಸಿ ತಮ್ಮ ಮೇಲೂ ತಮ್ಮ ಮಕ್ಕಳ ಮೇಲೆ ಶಾಪವನ್ನು ಬರಮಾಡಿಕೊಂಡರು. ಪ್ರಿಯರೇ, ಯೇಸು ತನ್ನ ಪ್ರಾಣವನ್ನು ತಾನೇ ಕೊಟ್ಟನು. ಅದು ನಮ್ಮ ಬಿಡುಗಡೆಗಾಗಿ. ಈ ಬಿಡುಗಡೆಯನ್ನು ನಾವು ಹೊಂದಿಕೊಂಡವರಾಗಿ ಆತನನ್ನೇ ಹಿಂಬಾಲಿಸೋಣ. ಪ್ರಿಯ ವೀಕ್ಷಕರೇ, ಖಂಡಿತವಾಗಿಯೂ ಇಂದಿನ ಅಧ್ಯಯನವು ನಿಮಗೆ ಸತ್ಯವನ್ನು ತಿಳಿಸಿದೆ ಎಂದು ನಾವು ನಂಬುತ್ತೇವೆ. ಆ ಸತ್ಯಕ್ಕೆ ವಿಧೇಯರಾಗಿ ರಕ್ಷಣೆಯಲ್ಲಿ ಮುಂದುವರೆಯಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.